ಸ್ಥಳೀಯ ಸರ್ಕಾರಿ ಪದವಿಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಸ್ಥಳದಾನಿಗಳು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೋಮವಾರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಂದ ಕಾಲೇಜಿನಲ್ಲಿ ಭೇಟಿಯಾಗಿ ಶಾಲೆಯ ಜಾಗ ಒತ್ತುವರಿಯಾಗಿರುವ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದರು. ಬೇತು ಗ್ರಾಮದ ಬಳ್ಳೆಪಂಡ, ಚೋಕೀರ, ಕೀಕಂಡ ಮತ್ತು ಪೋರಾಡ್ ಬ್ರಾಹ್ಮಣ ಕುಟುಂಬಸ್ಥರು ಉದಾರವಾಗಿ ನೀಡಿದ ಜಾಗ ಒತ್ತುವರಿಯಾಗಿದೆ. ಪ್ರಾಂಶುಪಾಲರು ಸಂಬಂಧಪಟ್ಟವರಿಗೆ ಪತ್ರ ಬರೆದರೂ ಕೂಡ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಸರ್ಕಾರಿ ಶಾಲೆಯ ಜಾಗದಲ್ಲಿ ಶಾದಿ ಮಹಲ್ ಕಟ್ಟಲು ಅಧಿಕಾರಿಗಳು ಅವಕಾಶ ನೀಡಿರುವ ಬಗ್ಗೆ ಆಕ್ಷೇಪ ವ್ಯಕ್ತವಾಯಿತು. ಸ್ಥಳ ದಾನಿಗಳ ಕುಟುಂಬಸ್ಥರು, ಹಳೆ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯವರು ಈ ಬಗ್ಗೆ ಚಿಂತನೆ ಮಾಡಿ ಆಗಿರುವಂತಹ ಒತ್ತುವರಿಗಳಿಂದ ತಡೆಗಟ್ಟಬೇಕಾಗಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಸರ್ಕಾರಿ ಪದವಿಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವಿಶಾಲ ಕುಶಾಲಪ್ಪ, ಉಪಪ್ರಾಂಶುಪಾಲರಾದ ಶಿವಣ್ಣ ಎಂಎಸ್, ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎನ್ಎಸ್ ಉದಯಶಂಕರ್ ಅವರು ತಾವು ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮಾಹಿತಿ ನೀಡಿದ್ದಲ್ಲದೆ ಪತ್ರ ವ್ಯವಹಾರ ಮಾಡಿದ ದಾಖಲೆ ಪತ್ರದೊಂದಿಗೆ ಮನವರಿಕೆ ಮಾಡಿಕೊಟ್ರು. ಮತ್ತೊಂದು 18/2 ಜಮಾ ಇದೊಂದು 18/3 270 ಇದು ಒಟ್ಟು ನಮಗೆ ಇದೆ ಇದೆಲ್ಲ ಗೊಂದಲ ಸ್ಟಡಿ ಮಾಡಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ತನ್ನಿ, ಜಿಲ್ಲಾಧಿಕಾರಿಗೆ ಮತ್ತೊಮ್ಮೆ ಹೇಳಿ, ನೀವು ಸರ್ವೆ ಮಾಡಿ ನಿರ್ಣಯ ಮಾಡಿ ಕೊಡುವವರೆಗೆ ಕೆಲಸ ನಿಲ್ಲಿಸಿ. ಇಲ್ಲದಿದ್ದರೆ ಗ್ರಾಮದಲ್ಲಿ ಗೊಂದಲ ಪ್ರಾರಂಭ ಆಗುತ್ತೆ. ಶಾಸಕರ ಮೇಲೆ ಉಮಾನ ವ್ಯಕ್ತ ಆಗುತ್ತದೆ. ಉಮಾನಿ ಇಲ್ಲ, ಶಾಸಕರೇ ಡೈರೆಕ್ಟ್ ಡಿಸಿಗೆ ಹೇಳಿ ಕೆಲಸ ಅಲ್ಲಿವರೆಗೆ ನಿಲ್ಸಕ್ಕೆ ಹೇಳಿ ಅಲ್ವಾ? ಇಲ್ಲದಿದ್ರೆ ನಾವು ಈಗ ನಿಲ್ಲಿಸೋದು ಪ್ರಶ್ನೆ ಏನಂದ್ರೆ, ಇದಕ್ಕೆ ಯಾವುದೇ ಸರ್ವೆ ಆಗೋದು ಮುಂಚೆನೆ ಕೆಲಸ ಸ್ಟಾರ್ಟ್ ಮಾಡಿರೋದು ಉದ್ದಲಿ ಪೂಜೆಯನ್ನು ಶಾಸಕರೇ ನಿರ್ವಹಿಸಿಕೊಂಡು ಮಾಡಿರೋದು ತಪ್ಪಾಗಿದೆ. ಹೌದು, ಬೇಗ ಆಗಲಿ ಸರ್ಕಾರದಿಂದ ಸಭೆ ಆದೇಶದಂತೆ ಈಗ ಅವರಿಗೆ ಮಾನ್ಯ ಗೌರವಾದ ಶಾಸಕರಿಗೆ ಗೊತ್ತಿಲ್ಲದೆ ಅವ್ರ ಮಾಹಿತಿ ಪಾರ್ಟಿಗಳು ಮಾಹಿತಿ ಕೊಡದೇ ಇದಾಗಿರ್ಬೋದು ಅಂತ ಹೇಳ್ಬೋದು. ಈಗ ಮಾಹಿತಿ ಗಮನಕ್ಕೆ ಬಂದಿದೆ. ತಕ್ಷಣ ವಿತಿನ್ ನೋ ಟೈಮ್ ಜಿಲ್ಲಾಧಿಕಾರಿ, ಈ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರೇ ಸ್ಪಾಟ್ ಅಲ್ಲಿ ಹೇಳಿ ಇವರಿಗೆ ನಿಲ್ಲಿಸಿ, ತಾಶಾರಿಗಳ ಕೆಲಸ ನಿಲ್ಲಿಸಿ ಹೇಳಿದ್ರೆ ಸಾಕು. ಅಲ್ಲ ಮುಖತಃ ಹೇಳ್ತಾರೋ ಹೋರಾಟ ಹೇಳ್ತಾರೋ ಏನು ಗೊತ್ತಿಲ್ಲ, ಏನ್ ಮಾಡ್ತಾರೆ ಅದು ಅವರಿಗೆಲ್ಲ ಅಧಿಕಾರ ಇದೆ. ಈಗ ಮೊನ್ನೆ ನಮ್ಮ ಏನಾದ್ರು ಹೇಳಂಗೆ ಇದು ಪಕ್ಷದ ಇದುಂಟಲ್ಲ, ಸಾರ್ವಜನಿಕರ ಹಿತಾಸಕ್ತಿಯ ಬಗ್ಗೆ ಚಿಂತನೆ ಇರುವುದು. ಈ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸದ ಏನೋ ಉದ್ದೇಶಕ್ಕಾಗಿ ಸಾಲ ಇದಾಗಬೇಕು, ಆ ಉದ್ದೇಶಕ್ಕೆ ಸದ್ಬಳಕೆ ಆಗಬೇಕು ಅಂತ ಹೇಳುವ ಮನೋಭಾವನೆ ಇರುವವರು ಇದಕ್ಕೆಲ್ಲ ಕೈ ಜೋಡಿಸ್ತಾರೆ, ಜೋಡಿಸ್ಬೇಕು.
ಈಗ ಯಾರೋ ಕಬರಸ್ಥಾನ ಕೊಡೋಕೆ ಕಟ್ಟಕ್ಕೆ ಅಂತ ಹೇಳಿದ್ರೆ ಇವರು ಕೀಕೊಂಡು ಹೋಗಿ ಕೊಡ್ತಿದ್ರಾ ಅಥವಾ ಈ ಭಟ್ರು ಕೊಡ್ತಿದ್ರಾ ಇನ್ನೊಂದು ಕೊಡ್ತಿದ್ರಾ ಕೊಡೋ ಉದ್ದೇಶಕ್ಕೆ ಬಳಕೆ ಆದ್ರೆ ಎಲ್ರಿಗೂ ನೆಮ್ಮದಿನೇ ಸಮಾಜದಲ್ಲಿ. ಇದು ಗೊತ್ತಿದ್ದು ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಹುನ್ನಾರ ಅಂತ ಹೇಳಲು ತಪ್ಪಾಗಲ್ಲ. ಮುಂದಕ್ಕೆ ಅದನ್ನ ತಕ್ಷಣ ಮಾನ್ಯ ಗೌರವ ಶಾಸಕರು, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಗಮನಕ್ಕೆ ತಂದಿದೆ. ಈಗ ಈ ಶಾಲಾ ಅಭಿವೃದ್ಧಿ ಸಮಿತಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನನ್ನ ಭಾವನೆ. ತಕ್ಷಣ ನೀವು ಗೊತ್ತಾದ ನೀವು ಮಾಡಿದ್ರಿ, ಜನತೆ ಪರವಾಗಿ ನಿಮ್ಗೆ ಅಭಿನಂದನೆ ಹೇಳಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಗಟ್ಟಿಗಟ್ಟುಗಳನ್ನು ನೀವು ಸರ್ಕಾರ ಕಾಲಕ್ಕೆ ಬದಲಾವಣೆ ಆಗುವುದು ನಾವು ನೋಡ್ಕೊಂಡು ಬಂದಿದ್ದೀವಿ. ಗುರುವಾರದಲ್ಲಿ ಇದುವರೆಗೆ ಏನಾಗುತ್ತೆ ಅಧಿಕಾರಿಗಳು ಸರ್ಕಾರಿ ಆಡಳಿತ ಮಾಡುವವರು ಕೈಗೊಂಡ ಯಾವ ಭಾಗನೂ ಇವಾಗ ಆಗಲಿಲ್ಲ. ಹಾಗಾದ್ರೆ ನಿಮ್ಗೆ ಇನ್ನೊಂದು ಆರೋಗ್ಯ ಕೊಡಿ, ಗಟ್ಟಿಯಾಗಿ ನೀವು ಕೆಲಸ ಮಾಡಿ, ಸತ್ಯವಾಗಿ ಅಷ್ಟೇ. ಇವ್ರು ಹೇಳಕ್ಕೆ ಅವ್ರ ಜಾಗ ಹೋದಾಗ ನಾವೇನು ತಪ್ಪಾಗ ಬರಲ್ಲ. ನಮ್ಮ ಜಾಗ ನಮ್ಮ ಶಾಲೆಗೆ ಕೊಟ್ಟ ಜಾಗ ನಮ್ದು ಅಂದ್ರೆ ಒಂದು ಸೆಂಟರ್ ಬಿಡೋದಿಲ್ಲ. ಅದಕ್ಕೆ ಏನು ಕೊಡೋದಿಲ್ಲ ಅಂತ ಏನೇನು ಸಾಕಾಗಬೇಕು, 4 ಶಾಲೆ ದಾನ ಕೊಟ್ಟಿದ್ದಕ್ಕೆ ಆಗ್ಬೇಕು, ಇಡೀ ಜಿಲ್ಲೆಯ ಜನ ಸೇರುವಂತ ವ್ಯವಸ್ಥೆ ಆಗ್ತದೆ. ಯಾರು ನಿಮ್ಮನ್ನ ತಪ್ಪು ಮಾಡಿ ಅವನ್ನ ಕಂಡು ಬಾಗಿಲಲ್ಲಿ ಆಡೋಣ ಕೆಲಸ ಯಾವತ್ತೂ ಮಾಡಿಲ್ಲ. ಅನ್ಯಾಯ ವಿರುದ್ಧವಾಗಿ ನಾವು ಹೋರಾಟ. ಕಾನೂನು ತಿಳಿದವರೇ ಈ ರೀತಿ ವ್ಯತ್ಯಾಸ ಆದರೆ ಓಕೆ, ಕಾನೂನು ಗೊತ್ತಿದ್ದು ರಿಡಾಫ್ ಮಾಡ್ಕೊಂಡು ನೋಡುವ, ನಮ್ದೇ ಒಂದು ಅರ್ಥ ಹೇಳ್ಕೊಂಡು ಹೋದ್ರೆ ಅದಕ್ಕೆ ನಮ್ಮ ಔಷಧಿ ನಮ್ಮ ಹತ್ರ ಇದೆ ಅಂತ ಹೇಳಲಿಕ್ಕೆ ಬಂದಿದ್ದ. ಈ ಸಂದರ್ಭ ಕಾಲೇಜು ಅಭ್ಯರ್ಥಿ ಸಮಿತಿಯ ಮಾಜಿ ಉಪಾಧ್ಯಕ್ಷ ಕರವಂಡ ಲವನಾಣಯ್ಯ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಾಂತೆಯಂಡ ರವಿ ಕುಶಾಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು.